ವೀಕ್ಷಕರೇ ನಮಸ್ಕಾರ. ಈ ದಿನದ ಪ್ರಮುಖ ಸುದ್ದಿಗಳ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಅಕ್ಷತಾ ಕಟಗಾವಲಿ. ಧಾರವಾಡದ ಮಾಡರ್ನ್ ಹಾಲ್ ಬಳಿ 2 ಕಾರ್ಗಳ ಮುಖಾಮುಖಿ ಡಿಕ್ಕಿ, ಓರ್ವ ಸಾವು, ಇಬ್ಬರಿಗೆ ಗಂಭೀರ ಗಾಯ. ಧಾರವಾಡದ ಮಾಡರ್ನ್ ಹಾಲ್ ಬಳಿ 2 ಕಾರ್ಗಳ ಮುಖಾಮುಖಿ ಡಿಕ್ಕಿ, ಓರ್ವ ಸಾವು, ಇಬ್ಬರಿಗೆ ಗಾಯ. ಧಾರವಾಡ ಸಂಚಾರಿ ಠಾಣೆಯ ಪೊಲೀಸರು ಭೇಟಿ. 2 ಕಾರ್ಗಳ ನಡುವೆ ಮುಖಾಮುಖಿ ಡಿಕ್ಕಿ ಸಂಭವಿಸಿದ ಪರಿಣಾಮ ಓರ್ವ ಸಾವನ್ನಪ್ಪಿ ಇಬ್ಬರಿಗೆ ಗಂಭೀರ ಗಾಯವಾಗಿರುವ ಘಟನೆ ಹುಬ್ಬಳ್ಳಿ ಧಾರವಾಡ ಮುಖ್ಯ ರಸ್ತೆಯ ಧಾರವಾಡದ ಮಾಡರ್ನ್ ಹಾಲ್ ಬಳಿ ಬಿಆರ್ಟಿಎಸ್ ರಸ್ತೆಯಲ್ಲಿ ನಡೆದಿದೆ. ಧಾರವಾಡ ಕೆಳಗೇರಿ ನಿವಾಸಿಗಳಾದ ಶಿವಾನಂದ ಅಡವೆಪ್ಪ ಮಾಳಿಗೆ ಎಂಬ 35 ವರ್ಷದ ವ್ಯಕ್ತಿ ಅಪಘಾತದಲ್ಲಿ ಮೃತಪಟ್ಟಿದ್ದು, ಅವರ ಸಂಬಂಧಿ ಹಾಗೂ ಕಾರ್ ಚಾಲಕ ಮಂಜುನಾಥ್ ತಿಪ್ಪಣ್ಣ ಮಾಳಿಗೆ ಎಂಬ 28 ವರ್ಷದ ಎಂಬಾತನಿಗೆ ಗಂಭೀರ ಗಾಯಗಳಾಗಿವೆ. ಶಿವಾನಂದ ಹಾಗೂ ಮಂಜುನಾಥ್ ಹುಬ್ಬಳ್ಳಿಯಿಂದ ಧಾರವಾಡದತ್ತ KA25 ME 0406 ಸ್ವಿಫ್ಟ್ ಕಾರ್ನಲ್ಲಿ ಪ್ರಯಾಣಿಸುತ್ತಿದ್ದರು. ಧಾರವಾಡದ ಮಾಡರ್ನ್ ಹಾಲ್ ಎದುರು ಬರುತ್ತಿದ್ದಂತೆ ಅದೇ ಸಮಯಕ್ಕೆ ಧಾರವಾಡದಿಂದ ಹುಬ್ಬಳ್ಳಿ ಮಾರ್ಗವಾಗಿ ಗದಗಕ್ಕೆ ಹೊರಟಿದ್ದ KA26 N 678 ಇನೋವಾ ಕಾರು ಏಕಾಏಕಿ ಡಿಕ್ಕಿ ಹೊಡೆದಿದೆ. ಡಿಕ್ಕಿಯ ರಭಸಕ್ಕೆ ಸ್ವಿಫ್ಟ್ ಕಾರು ನುಚ್ಚುಗುಜ್ಜಾಗಿದ್ದು, ಕಾರಿನಲ್ಲಿದ್ದ ಶಿವಾನಂದ್ ಸ್ಥಳದಲ್ಲಿಯೇ ಮೃತಪಟ್ಟಿದ್ದಾನೆ. ಕಾರು ಚಾಲಕ ಮಂಜುನಾಥ್ಗೆ ಗಂಭೀರ ಗಾಯಗಳಾಗಿದ್ದು ಜಿಲ್ಲಾ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಇನೋವಾ ಕಾರಿನಲ್ಲಿದ್ದ ಗದಗ ಮೂಲದ ಮನೀಶ್ ರೆಡ್ಡಿ, ಬಸವರೆಡ್ಡಿ ಹುಚ್ಚಣ್ಣವರ್ ಹಾಗೂ ಮಂಜುನಾಥ ರೆಡ್ಡಿ ಸಾಸಿವೆಹಳ್ಳಿ ಎಂಬುವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ. ಇನ್ನೊಬ್ಬರಿಗೂ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗಿದೆ. ಘಟನಾ ಸ್ಥಳಕ್ಕೆ ಧಾರವಾಡ ಸಂಚಾರ ಠಾಣೆಯ ಪೊಲೀಸರು ಭೇಟಿ ನೀಡಿದ್ದು, ಅಪಘಾತಗೊಂಡ 2 ಕಾರುಗಳನ್ನು ಕ್ರೇನ್ ಸಹಾಯದಿಂದ ಸ್ಥಳಾಂತರಿಸುವ ಕಾರ್ಯ ನಡೆಸಿದರು. ಈ ಕುರಿತು ಸಂಚಾರಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸಂತೋಷ್ ಮೇದಾರ್, NKS TV4 ನ್ಯೂಸ್, ಧಾರವಾಡ. ಬೆಂಗಳೂರಿನಲ್ಲಿ ರಾಜ್ಯಾದ್ಯಂತ ವಿವಿಧೆಡೆ ಮನೆ ಕಳ್ಳತನ, ವಾಹನ ಕಳ್ಳತನ, ದರೋಡೆಕೋರರಲ್ಲಿ ಭಾಗಿಯಾಗಿರುವ ಕುಖ್ಯಾತ ಮನೆ ಕಳ್ಳರನ್ನು ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ರಾಜ್ಯದಾದ್ಯಂತ ವಿವಿಧೆಡೆ ಮನೆ ಕಳ್ಳತನ, ವಾಹನ ಕಳ್ಳತನ, ದರೋಡೆಗಳಲ್ಲಿ ಭಾಗಿಯಾಗಿರುವ ಕುಖ್ಯಾತ ಮನೆ ಕಳ್ಳರನ್ನು ಬಂಧಿಸಿ 33 ಲಕ್ಷ ರು ಬೆಲೆ ಬಾಳುವ ಚಿನ್ನಾಭರಣ ಹಾಗೂ 3 ಲಕ್ಷ ರು ನಗದು ವಶಕ್ಕೆ ಪಡೆಯುವಲ್ಲಿ ಯಶಸ್ವಿಯಾಗಿರುವ ಬಾಗೇಪಲ್ಲಿ ಪೊಲೀಸರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೆಯಿಂದ ಪ್ರಶಂಸೆ ಪಡೆದುಕೊಂಡಿರುತ್ತಾರೆ. ಎಸ್ಪಿ ಕುಶಾಲ್ ಚೌಕ್ಸೆ ಮಾತನಾಡಿ, 2023ನೇ ಸಾಲಿನಲ್ಲಿ ಬಾಗೇಪಲ್ಲಿ ಪೊಲೀಸ್ ಠಾಣಾ ವ್ಯಾಪ್ತಿಯ ತೀಮಾಕಲಪಲ್ಲಿ ಗ್ರಾಮದ ನರಸಿಂಹಮೂರ್ತಿ ಮನೆಯಲ್ಲಿ ಕಳ್ಳತನ ಆಗಿದ್ದು, ಪ್ರಕರಣ ದಾಖಲಿಸಿಕೊಂಡಿರುವ ಬಾಗೇಪಲ್ಲಿ ಪೊಲೀಸರು ಪತ್ತೆ ಕಾರ್ಯಕ್ಕೆ ಮುಂದಾಗಿದ್ದು, ಉಮಾಶಂಕರ್, ಜಗನ್ನಾಥ್ ಎಂಬ ಆರೋಪಿಗಳನ್ನು ಬಂಧಿಸಿ ಆರೋಪಿಗಳಿಂದ 319 ಗ್ರಾಂ ಚಿನ್ನ, 2 ಕೆಜಿ ಬೆಳ್ಳಿ, ಕೃತ್ಯಕ್ಕೆ ಬಳಸಿರುವ ಸ್ಯಾಂಟ್ರೋ ಕಾರನ್ನು ವಶಕ್ಕೆ ಪಡೆದುಕೊಂಡಿದ್ದು, ವಶಪಡಿಸಿರುವ ಚಿನ್ನಾಭರಣ 33 ಲಕ್ಷ ರು ಬೆಲೆ ಬಾಳುತ್ತದೆ. ಅದೇ ರೀತಿಯಲ್ಲಿ ಬೆಂಗಳೂರು ಮೂಲದ ಆರೋಪಿಗಳಾದ ಅಜೀಜ್, ಮೊಯಿನ್ ಖಾನ್ ಎಂಬುವವರು ಬಾಗೇಪಲ್ಲಿ ಪಟ್ಟಣದ 21ನೇ ವಾರ್ಡ್ ನಾರಾಯಣಸ್ವಾಮಿಗೆ ಸೇರಿರುವ ಸರಕು ಸಾಗಾಣಿಕೆ ಲಾರಿಯನ್ನು ಕಳವು ಮಾಡಿಕೊಂಡು ಬನ್ನೇರುಘಟ್ಟ ಬಳಿಯ ಗುಜರಿ ಅಂಗಡಿಗೆ ಮಾರಾಟ ಮಾಡಿದ್ದು, ಲಾರಿ ಅಪಹರಣಕಾರರಿಂದ 3 ಲಕ್ಷ ರು ನಗದನ್ನು ವಶಕ್ಕೆ ಪಡೆದುಕೊಂಡಿರುತ್ತಾರೆ. ಈ ಎಲ್ಲಾ ಪ್ರಕರಣಗಳನ್ನು ಪತ್ತೆ ಹಚ್ಚುವಲ್ಲಿ ಬಾಗೇಪಲ್ಲಿ ಠಾಣೆ ಪೊಲೀಸರು ಯಶಸ್ವಿ ಕಾರ್ಯಾಚರಣೆ ನಡೆಸಿದ್ದು, ನಾಗರಿಕರ ನಂಬಿಕೆಗೆ ಅರ್ಹರಾಗಿದ್ದಾರೆ ಎಂದರು. ಈ ಪೊಲೀಸ್ ಅಧೀಕ್ಷಕರ ಸೂಚನೆಯಂತೆ ಪೊಲೀಸ್ ವೃತ್ತ ನಿರೀಕ್ಷಕ ಪ್ರಶಾಂತ್ ವರ್ಣಿ ನೇತೃತ್ವದಲ್ಲಿ ನಡೆದಿರುವ ಕಾರ್ಯಾಚರಣೆಯಲ್ಲಿ ಸಬ್ ಇನ್ಸ್ಪೆಕ್ಟರ್ಗಳಾದ ಸುನಿಲ್ ಕುಮಾರ್, ಮಣಿರತ್ನಂ, ಪೇದೆಗಳಾದ ಶ್ರೀನಾಥ, ಶ್ರೀಪತಿ, ಮೋಹನ್, ಖದೀರ್, ವೆಂಕಟ್, ನಾಗೇಶ್, ಕೃಷ್ಣ, ವೆಂಕಟಶಿವ, ಸುರೇಶ್, ಸಾಗರ್, ಧನಂಜಯ ಭಾಗವಹಿಸಿದ್ದರು. ವರದಿ ಪಿ ಮಂಜುನಾಥ ರೆಡ್ಡಿ, NKS TV4 ಬಾಗೇಪಲ್ಲಿ. ಬಾಗೇಪಲ್ಲಿ ಪೊಲೀಸ್ ಸ್ಟೇಷನಲ್ಲಿ ಇವತ್ತು ದಿನ ನಾವು ಟೋಟಲ್ 6 ಕಳ್ಳತನ ಕೇಸ್ ಬೇರೆ ಬೇರೆ ಡಿಸ್ಟ್ರಿಕ್ಟ್ದು ಕೂಡ ಇದೆ, ಬಾಗೇಪಲ್ಲಿ ಸ್ಟೇಷನ್ದು ಕೂಡ ಇದೆ. ಈ 6 ಕೇಸಸ್ ಪತ್ತೆ ಮಾಡಿದ್ದಾರೆ ನಮ್ಮ ಟೀಮ್ ಬಾಗೇಪಲ್ಲಿ ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ. ಸೊ ಆ ಕೇಸ್ದು ಪ್ರಾಪರ್ಟಿ ಏನು ಸಿಕ್ಕಿದೆ ಆ ವಿಚಾರ ಬಗ್ಗೆ ಮಾತಾಡ್ತೀನಿ. ಧಾರವಾಡದಲ್ಲಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಲಾರಿಗಳ ಮಧ್ಯೆ ಸರಣಿ ಅಪಘಾತ, ರಸ್ತೆ ಮಧ್ಯೆ ಪಲ್ಟಿಯಾದ ಸಿಲಿಂಡರ್ ಲಾರಿ, ತಪ್ಪಿದ ಭಾರೀ ಅನಾಹುತ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಲಾರಿಗಳ ಮಧ್ಯೆ ಸರಣಿ ಅಪಘಾತ, ರಸ್ತೆ ಮಧ್ಯೆ ಪಲ್ಟಿಯಾದ ಸಿಲಿಂಡರ್ ಲಾರಿ, ತಪ್ಪಿದ ಭಾರೀ ಅನಾಹುತ. 3 ಲಾರಿಗಳ ಮಧ್ಯೆ ಸರಣಿ ಅಪಘಾತ ನಡೆದು ಗೋಗ್ಯಾಸ್ ತುಂಬಿದ ಸಿಲಿಂಡರ್ ಲಾರಿ ರಸ್ತೆ ಮಧ್ಯೆ ಪಲ್ಟಿಯಾಗಿರುವ ಘಟನೆ ಧಾರವಾಡ ತಾಲೂಕಿನ ಏಟಿಗಟ್ಟಿ ಬಳಿಯ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಡೆದು ಭಾರೀ ಅನಾಹುತವೊಂದು ತಪ್ಪಿದೆ. ಟೈಲ್ಸ್ ಹೊತ್ತೊಯ್ಯುತ್ತಿದ್ದ ಲಾರಿ, ಕಾಂಕ್ರೀಟ್ ಮಿಕ್ಸ್ ಮಾಡುವ ಲಾರಿ ಹಾಗೂ ಗ್ಯಾಸ್ ಸಿಲಿಂಡರ್ ಹೊತ್ತೊಯ್ಯುತ್ತಿದ್ದ
ಲಾರಿಗಳ ಮಧ್ಯೆ ಸರಣಿ ಅಪಘಾತವಾಗಿದೆ. ಟೈಲ್ಸ್ ಹಾಗೂ ಕಾಂಕ್ರೀಟ್ ಮಿಕ್ಸ್ ಮಾಡುವ ಲಾರಿ ಮಧ್ಯೆ ಮೊದಲು ಮುಖಾಮುಖಿ ಡಿಕ್ಕಿಯಾಗಿದೆ. ಈ ವೇಳೆ ಹಿಂದೆ ಬರುತ್ತಿದ್ದ ಸಿಲಿಂಡರ್ ತುಂಬಿದ್ದ ಲಾರಿ ಟೈಲ್ಸ್ ಹೊತ್ತೊಯ್ಯುತ್ತಿದ್ದ ಲಾರಿಗೆ ಡಿಕ್ಕಿ ಹೊಡೆದು ರಸ್ತೆ ಮಧ್ಯದಲ್ಲಿಯೇ ಪಲ್ಟಿಯಾಗಿದೆ. ತುಂಬಿದ ಸಿಲಿಂಡರ್ ಇದ್ದ ಪರಿಣಾಮ ಸ್ಥಳದಲ್ಲಿ ಕೆಲ ಹೊತ್ತು ಆತಂಕದ ವಾತಾವರಣ ಸೃಷ್ಟಿಯಾಗಿತ್ತು. ಕೂಡಲೇ ಸ್ಥಳಕ್ಕೆ ಅಗ್ನಿಶಾಮಕ ದಳದವರು ಹಾಗೂ ಧಾರವಾಡ ಗ್ರಾಮೀಣ ಠಾಣೆ ಪೊಲೀಸರು ಭೇಟಿ ನೀಡಿ ಲಾರಿಯನ್ನ ಮೇಲೆತ್ತುವ ಕೆಲಸ ಮಾಡಿದರು. ಚಾಲಕರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಗಾಯಾಳುಗಳನ್ನು ಹುಬ್ಬಳ್ಳಿ ಕಿಮ್ಸ್ಗೆ ದಾಖಲಿಸಲಾಗಿದೆ. ಇನ್ನು ಸರಣಿ ಅಪಘಾತಗೊಂಡ ಹಿನ್ನೆಲೆಯಲ್ಲಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕೆಲಕಾಲ ಸಂಚಾರ ಅಸ್ತವ್ಯಸ್ತ ಉಂಟಾಗಿತ್ತು. ಗಾಯಾಳುಗಳ ರಕ್ಷಣೆ ಬಳಿಕ ಅಪಘಾತಗೊಂಡ ವಾಹನ ತೆರವು ಮಾಡಿ ಸುಗಮ ಸಂಚಾರಕ್ಕೆ ಪೊಲೀಸರು ಅನುವು ಮಾಡಿಕೊಟ್ಟರು. ಸಂತೋಷ್ ಮೇದಾರ್, NKS TV4 ನ್ಯೂಸ್, ಧಾರವಾಡ. ನಾಯಕನಹಟ್ಟಿಯಲ್ಲಿ ವಿಕಸಿತ ಭಾರತದ ಕಲ್ಪನೆ ಪ್ರತಿಯೊಬ್ಬರ ಭಾರತೀಯನು ಹೆಮ್ಮೆ ಪಡುವಂತದ್ದು ಎಂದು ನಿವೃತ್ತ ಕೆಎಎಸ್ ಅಧಿಕಾರಿ ರಘುಮೂರ್ತಿ ಹೇಳಿಕೆ ನೀಡಿದ್ದಾರೆ. ವಿಕಸಿತ ಭಾರತದ ಕಲ್ಪನೆ ಪ್ರತಿಯೊಬ್ಬ ಭಾರತೀಯನು ಹೆಮ್ಮೆ ಪಡುವಂತದ್ದು ಎಂದು ನಿವೃತ್ತ ಕೆಎಎಸ್ ಅಧಿಕಾರಿ ರಘುಮೂರ್ತಿ ಹೇಳಿದರು. ಅವರು ದಾವಣಗೆರೆ ವಿಶ್ವವಿದ್ಯಾನಿಲಯದ ಆಶ್ರಯದಲ್ಲಿ ನಾಯಕನಹಟ್ಟಿ ತಿಪ್ಪೇರುದ್ರಸ್ವಾಮಿ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿಗಳು ಜೋಗಿಹಟ್ಟಿ ಗ್ರಾಮದಲ್ಲಿ ಆಯೋಜಿಸಿರುವಂತಹ ಎನ್ಎಸ್ಎಸ್ ಶಿಬಿರದಲ್ಲಿ ಮುಖ್ಯ ಅತಿಥಿಗಳಾಗಿ ವಿಕಸಿತ ಭಾರತ ಮತ್ತು ಯುವ ಸಮೂಹ ಕುರಿತಾದ ವಿಷಯದ ಬಗ್ಗೆ ಮಾತನಾಡಿ, ಸ್ವಾತಂತ್ರ್ಯ ನಂತರದಲ್ಲಿ 20 ಅಂಶದ ಕಾರ್ಯಕ್ರಮಗಳು, ಪಂಚವಾರ್ಷಿಕ ಯೋಜನೆಗಳನ್ನು ರೂಪಿಸಿ ನೀರಾವರಿ ಯೋಜನೆಗಳು, ವಿಶ್ವವಿದ್ಯಾನಿಲಯಗಳು ಮತ್ತು ಕಾರ್ಖಾನೆಗಳನ್ನು ಸ್ಥಾಪಿಸಿ ಜನಜೀವನವನ್ನು ಸುಧಾರಿಸಿದರೂ ಕೂಡ ಜಾಗತಿಕವಾಗಿ ಭಾರತದ ಅರ್ಥವ್ಯವಸ್ಥೆಯನ್ನು ಮೇಲ್ಮಂತಿಗೆ ತರಲು ಸಾಧ್ಯವಾಗಲಿಲ್ಲ. ಸಾಮಾಜಿಕ ಸಿದ್ಧಾಂತಗಳು ಆರ್ಥಿಕತೆಯ ನೆರವಿಗೆ ನಿಲ್ಲಲಿಲ್ಲ. ಏಷ್ಯಾ ಖಂಡದಲ್ಲಿ 1990ರ ಆಸುಪಾಸಿನಲ್ಲಿ ಭಾರತ ಮತ್ತು ಚೀನಾ ಆರ್ಥಿಕತೆಯಲ್ಲಿ ಸಮಾನ ಸ್ಥಾನದಲ್ಲಿದ್ದ ರಾಷ್ಟ್ರಗಳಾಗಿದ್ದರೂ ಕೂಡ ಆಧುನಿಕ ಯೋಜನೆ ಮತ್ತು ಅನುಷ್ಠಾನಗಳಿಂದ ಚೀನಾ, ಯುರೋಪ್ ರಾಷ್ಟ್ರಗಳನ್ನು ಆರ್ಥಿಕತೆಯಲ್ಲಿ ಮೀರಿಸಿ ಅಮೆರಿಕ ರಾಷ್ಟ್ರದ ಸರಿಸಮಾನವಾಗಿದೆ. ಇದಕ್ಕೆ ಆದೇಶದ ತಂತ್ರಜ್ಞಾನ, ಮೂಲಭೂತ ಸೌಕರ್ಯ ಮತ್ತು ಸಾರಿಗೆ ವ್ಯವಸ್ಥೆ ಮುಖ್ಯ ಕಾರಣವಾಗಿದೆ. ನಮ್ಮ ರಾಷ್ಟ್ರದ ಪ್ರಧಾನಮಂತ್ರಿಗಳು 2047ಕ್ಕೆ ಭಾರತದ ಆರ್ಥಿಕ ಸ್ಥಿತಿಗತಿ 30 ಟ್ರಿಲಿಯನ್ ಸರಿಸುಮಾರಿಗೆ ಬರಲು ಮತ್ತು ಈ ಅವಧಿಗೆ ಭಾರತ ಸ್ವಾತಂತ್ರ್ಯ ಪಡೆದು 100 ವರ್ಷಗಳಾಗುವ ಸಂಭ್ರಮದಲ್ಲಿ ಜಾಗತಿಕವಾಗಿ ಭಾರತ ನಂಬರ್ 1 ಆಗುವ ನಿರ್ದಿಷ್ಟ ಯೋಜನೆಗಳನ್ನು ವಿಕಸಿತ ಭಾರತ ಕಲ್ಪನೆಯಲ್ಲಿ ಅಳವಡಿಸಲಾಗಿದೆ. ಇದರಲ್ಲಿ ಭಾರತದ ತಲಾದಾಯ ಈಗಿರುವ 2 ಲಕ್ಷದಿಂದ 18 ಲಕ್ಷ ಮತ್ತು ಜೀವಿತ ಅವಧಿಯ ಆಯಸ್ಸು ಈಗಿರುವ 73 ವರ್ಷದಿಂದ 84 ವರ್ಷಕ್ಕೆ ಸುಧಾರಿಸುವ ಅಂಶಗಳನ್ನು ಅಳವಡಿಸಿಕೊಳ್ಳಲಾಗಿದೆ. ಮುಂದಿನ 2-3 ವರ್ಷಗಳಲ್ಲಿ ಭಾರತ ಆರ್ಥಿಕತೆಯಲ್ಲಿ ಜಗತ್ತಿಗೆ 3ನೇ ಸ್ಥಾನದಲ್ಲಿರುವ ಅವಕಾಶವಿದೆ. ಜಗತ್ತಿನಲ್ಲಿ ಭಾರತ ಗರಿಷ್ಠ ಪ್ರಮಾಣದ ಯುವ ಸಮೂಹವನ್ನು ಹೊಂದಿದೆ. ದೇಶದ ಎಲ್ಲಾ ರಂಗದ ಅಭಿವೃದ್ಧಿಗೆ ಯುವ ಸಮೂಹದ ಪಾತ್ರ ಮಹತ್ವದ್ದಾಗಿದೆ. ಈ ಎನ್ಎಸ್ಎಸ್ ಶಿಬಿರದ ಮುಖಾಂತರ ಸಾರ್ವಜನಿಕ ಸೇವೆಯ ಅನುಭವ ನಿಮ್ಮದಾಗಲಿ. ಈ ಯುವ ಸಮೂಹವು ಸಮಾಜದ ಕಣ್ಗಾವಲಾಗಬೇಕು. ಸರ್ಕಾರಿ ಯೋಜನೆಗಳ ಅರಿವು ಯುವ ಸಮೂಹಕ್ಕೆ ಇರಬೇಕು. ಭವ್ಯ ಭಾರತದ ಬದಲಾವಣೆಗೆ ಸರ್ಕಾರದೊಂದಿಗೆ ಯುವ ಸಮೂಹ ಕೈಜೋಡಿಸಿ ಎಂದು ಮನವಿ ಮಾಡಿದರು. ಪ್ರಾಧ್ಯಾಪಕರು, ಪ್ರಖರ ಬರಹಗಾರರಾದ ಧನಂಜಯ್ ಮಾತನಾಡಿ, ಸಾರ್ವಜನಿಕ ಸೇವೆಯಲ್ಲಿ ಯುವ ಸಮೂಹ ಪಾಲ್ಗೊಳ್ಳುವುದು ಇಂದಿನ ದಿನಗಳಲ್ಲಿ ಅಗತ್ಯವಾಗಿದೆ. ಭಾರತದಲ್ಲಿ ಯುವ ಸಮೂಹ 30%ರಷ್ಟಿದೆ. ಕೆಲವೇ ದಿನಗಳಲ್ಲಿ ಯುರೋಪ್ ರಾಷ್ಟ್ರಗಳಲ್ಲಿ ಯುವಕರ ಸಂಖ್ಯೆ ಕಡಿಮೆಯಾಗಿ ಅಲ್ಲಿ ಮಧ್ಯ ವಯಸ್ಸಿನ ಜನರ ಸಂಖ್ಯೆ ಜಾಸ್ತಿಯಾಗಲಿದೆ. ಸರ್ಕಾರದ ಯಾವುದೇ ನಿರ್ಣಾಯಕ ಬದಲಾವಣೆಗೆ ಯುವ ಸಮೂಹ ಅಗತ್ಯ. ನಿಸ್ವಾರ್ಥ ಬದುಕಿಗೆ ಒಂದು ವಿಶೇಷವಾದ ಸ್ಥಾನಮಾನವಿದೆ. ಭವ್ಯ ಭಾರತದ ಕನಸಿಗೆ ಯುವಕರ ಸೇವೆಯು ಸಾಕಾರಗೊಂಡಾಗ ಪ್ರಗತಿ ಕಾಣಲು ಸಾಧ್ಯ ಎಂದು ಹೇಳಿದರು. ತಿಪ್ಪೇರುದ್ರಸ್ವಾಮಿ ವಿದ್ಯಾಸಂಸ್ಥೆಯ ಉಪ ಪ್ರಾಂಶುಪಾಲರಾದ ರಮೇಶ್ ಮಾತನಾಡಿ, ವಿಶ್ವದಲ್ಲಿ ಭಯೋತ್ಪಾದಕತೆ,
ತಾಂಡವಾಡುತ್ತಿದೆ. ಇವತ್ತು ಬೇರೆ ದೇಶಗಳಲ್ಲಿ ಇರುವಂತಹ ಸ್ಥಿತಿ ನಮ್ಮ ದೇಶಗಳಿಗೂ ಸಂಭವಿಸಬಹುದು. ಇದರ ನಿರ್ಮೂಲನೆಗೆ ಪ್ರತಿಯೊಬ್ಬರು ಯುವಕರು ಕೂಡ ಮಾನವೀಯ ಮತ್ತು ಮೌಲ್ಯಯುತ ಶಿಕ್ಷಣವನ್ನು ಪಡೆಯುವುದು ಅತ್ಯವಶ್ಯಕವಾಗಿದೆ. ಭಯೋತ್ಪಾದನೆಯನ್ನು ಬುಡ ಸಮೇತ ನಿರ್ಮೂಲನೆ ಮಾಡಲು ಯುವಕರು ಸಂಕಲ್ಪ ಮಾಡಬೇಕು ಎಂದು ಹೇಳಿದರು. ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದ್ದ ಪಟೇಲ್ ಜಿ ತಿಪ್ಪೇಸ್ವಾಮಿ ಯತ್ನಟ್ಟಿಗೌಡ್ರು ಮಾತನಾಡಿ, ಇಂತಹ ಶಿಬಿರಗಳ ಮೂಲಕ ಯುವಕರು ಮತ್ತು ವಿದ್ಯಾರ್ಥಿಗಳು ಗ್ರಾಮಗಳಲ್ಲಿನ ಜನತೆಯ ಜೀವನದ ಆರ್ಥಿಕ ಸ್ಥಿತಿಗತಿ ಮತ್ತು ಸಾಮಾಜಿಕ ಸ್ಥಿತಿಗತಿಗಳನ್ನು ಅಧ್ಯಯನ ಮಾಡಬೇಕು. ಅಧ್ಯಯನದ ವಿಸ್ತೃತ ವರದಿಯನ್ನು ಶಾಲಾ ಸಿಬ್ಬಂದಿಗೆ ನೀಡಬೇಕು. ಇಂತಹ ಕಾರ್ಯಕ್ರಮಗಳಲ್ಲಿ ಗ್ರಾಮದ ಎಲ್ಲರೂ ಕೂಡ ಭಾಗವಹಿಸಿದಾಗ ಸಮಾರಂಭಗಳಿಗೆ ಮೆರುಗು ಬರುತ್ತದೆ. ಇದರಿಂದ ಸರ್ಕಾರದಿಂದ ಅನುಷ್ಠಾನಗೊಳಿಸುತ್ತಿರುವಂತಹ ಯೋಜನೆಗಳ ಪರಿಚಯವೂ ಆಗುತ್ತದೆ. ಆರ್ಥಿಕ ಮತ್ತು ಸಾಮಾಜಿಕ ಬದಲಾವಣೆಗೆ ಸಹಕಾರಿಯಾಗುತ್ತದೆ ಎಂದರು. ಸಮಾರಂಭದಲ್ಲಿ ನಾಯಕನಹಟ್ಟಿ ತಿಪ್ಪೇರುದ್ರಸ್ವಾಮಿಯ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿಯಾದ ಎಂಟಿ ಸ್ವಾಮಿ, ಉದ್ಯಮಿಗಳಾದ ರಾಜೀವ್ ಜೋಗಿಹಟ್ಟಿ, ಗ್ರಾಮ ಪಂಚಾಯಿತಿ ಸದಸ್ಯೆ ಮಂಜುಳಮ್ಮ, ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಗೋವಿಂದಪ್ಪ, ಶಾಲಾ ಶಿಕ್ಷಕರು, ಸಿಬ್ಬಂದಿಗಳು ಮತ್ತು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ವರದಿ ಹರೀಶ್, NKS TV4 ನಾಯಕನಹಟ್ಟಿ. NSS ಅಂದ್ರೆ ಏನು ಅನ್ನೋ ಪ್ರಶ್ನೆ ಬರುತ್ತೆ. NSS ಅಂದ್ರೆ ಏನು? ನಾನು ಶಿಸ್ತಿನ ಸಿಪಾಯಿ. ದೇಶ ಅಂದ್ರೆ, ರಾಷ್ಟ್ರ ಅಂದ್ರೆ, ಬಲಿದಾನ ಅಂದ್ರೆ, ಸೇವೆ ಅಂದ್ರೆ ನಾನು ಶಿಸ್ತಿನ ಸಿಪಾಯಿ ಅನ್ನೋ ಅರ್ಥ ನಾವು ಈ ರೀತಿ ವ್ಯಾಖ್ಯಾನಿಸ್ತೀವಿ. ಆ ಸಿದ್ಧಾಂತಲೂ ಕೂಡ ನಾವು ವ್ಯಾಖ್ಯಾನಿಸಬಹುದು NSS ಅಂತಂದ್ರೆ. ಹಾಗೆಯೇ ಇವತ್ತಿನ ದಿನ ವಿದ್ಯಾರ್ಥಿಗಳಿಗೆ ಈ ಒಂದು NSS ಸಂಸ್ಥೆಯಿಂದ ಇಂತಿಂತ ಶಿಬಿರಗಳನ್ನ ಆಯೋಜಿಸ್ತಾರೆ. ಯಾಕೆ ಆಯೋಜಿಸ್ತಾರೆ? ನಾವು ನೀವೆಲ್ಲರೂ ಕೂಡ ಆತ್ಮಾವಲೋಕನ ಮಾಡ್ಕೋಬೇಕಾಗುತ್ತೆ. ಇವತ್ತು NSS ಶಿಬಿರಕ್ಕೆ ನೀವು ವಿದ್ಯಾರ್ಥಿಗಳೆಲ್ಲ ನೀವು ಬಂದಿದ್ದೀರಾ. ಇಲ್ಲಿ ಬಹುಶಃ 7 ದಿವಸ ಇಲ್ಲಿ ಇರ್ತೀರಾ. ನೀವು ಏನು ವಿದ್ಯಾರ್ಥಿಗಳಿದ್ದೀರಾ, ನೀವೆಲ್ಲ ಸಮಾಜದ ಕಣ್ಗಾವಲಾಗಬೇಕಾಗುತ್ತೆ. ಸಮಾಜದ ಆಗುಹೋಗುಗಳನ್ನ ನೀವೆಲ್ಲರೂ ಕೂಡ ಗಮನ ಹರಿಸಬೇಕಾಗುತ್ತೆ. ಈ ಒಂದು ದೇಶದಿಂದ, ಈ ಒಂದು ರಾಜ್ಯದಿಂದ, ಈ ಆಡಳಿತಾತ್ಮಕವಾಗಿ ಜನತೆಗೆ ಸರ್ಕಾರ ಏನು ಸೇವೆಗಳನ್ನ ಕೊಡಿಸುತ್ತೆ, ಆ ಸೇವೆಗಳು ಪರಿಣಾಮಕಾರಿಯಾಗಿ ಜನಗಳಿಗೆ ಮುಟ್ಟಿದೆಯೋ ಇಲ್ವೋ, ಜನಗಳು ಆ ಸೇವೆಗಳನ್ನ ಯಾವ ರೀತಿ ಉಪಯೋಗಿಸ್ಕೊಂತಾರೆ, ಇವೆಲ್ಲವನ್ನು ಕೂಡ ನೀವು ಈ ಒಂದು 7 ದಿವಸದಲ್ಲಿ ನೀವು ಅವಲೋಕಿಸಬೇಕಾಗುತ್ತೆ. ಈ ಗ್ರಾಮದಲ್ಲಿ ಈ ಸೇವೆಗಳನ್ನ ಸಾರ್ವಜನಿಕರಿಗೆ ಕೊಡಮಾಡೋ ನಿಟ್ಟಲ್ಲಿ ಏನೇನು ವ್ಯತ್ಯಾಸ ಆಗಿದೆ, ಏನೇನು ವ್ಯತ್ಯಯ ಆಗಿದೆ, ಇವುಗಳ ಒಂದು ಸಮಗ್ರ ನಿಮ್ಮ ಅಭಿಪ್ರಾಯವನ್ನ ನಿಮ್ಮ ಶಾಲೆಯ ಮುಖ್ಯಸ್ಥರಿಗೆ ಕೊಡಬೇಕಾಗುತ್ತೆ. ಉದಾಹರಣೆಗೆ ಗದಗ ಜಿಲ್ಲೆ ಲಕ್ಷ್ಮೇಶ್ವರ ತಾಲೂಕಿನಲ್ಲಿ ಬಸ್ ನಿಲ್ದಾಣದಲ್ಲಿ ಕಳ್ಳರ ಹಾವಳಿ ತಡೆಗಟ್ಟಲು ಕರವೇ ಸ್ವಾಭಿಮಾನ ಬಣದಿಂದ ಒತ್ತಾಯ ಮಾಡಿದ್ದಾರೆ. ಬಸ್ ನಿಲ್ದಾಣದಲ್ಲಿ ಕಳ್ಳರ ಹಾವಳಿ ತಡೆಗಟ್ಟಲು ಕರವೇ ಸ್ವಾಭಿಮಾನಿ ಬಣದಿಂದ ಒತ್ತಾಯ. ಲಕ್ಷ್ಮೇಶ್ವರ ಪಟ್ಟಣದ ಬಸ್ ನಿಲ್ದಾಣದಲ್ಲಿ ಕಳ್ಳರ ಹಾವಳಿ ಹೆಚ್ಚಾಗಿದ್ದು, ಮಹಿಳೆಯರು ತಮ್ಮ ಮೈ ಮೇಲೆ ಇರುವ ಬಂಗಾರದ ಆಭರಣಗಳನ್ನು ಕಳೆದುಕೊಂಡು ಕಣ್ಣೀರು ಹಾಕುತ್ತಿದ್ದು, ಸಾರಿಗೆ ಘಟಕದ ಅಧಿಕಾರಿಗಳು ಬಸ್ ನಿಲ್ದಾಣದಲ್ಲಿ ಮತ್ತು ಬಸ್ಸಿನಲ್ಲಿಯೂ ಸಹ ಸಿಸಿ ಕ್ಯಾಮೆರಾ ಅಳವಡಿಸಬೇಕು ಮತ್ತು ಪೊಲೀಸ್ ಇಲಾಖೆಯವರು ಸಹ ಕಳ್ಳರ ಬಗ್ಗೆ ಹೆಚ್ಚಿನ ನಿಗಾ ವಹಿಸಬೇಕು ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ಲಕ್ಷ್ಮೇಶ್ವರ ತಾಲೂಕು ಘಟಕದ ಅಧ್ಯಕ್ಷರಾದ ರವಿ ಲಿಂಗಶೆಟ್ಟಿ, ಉಪಾಧ್ಯಕ್ಷರಾದ ಯಲ್ಲಪ್ಪ ಬಾಕಳೆ ಅವರು ಒತ್ತಾಯಿಸಿದ್ದಾರೆ. ವೀರಣ್ಣ ಹಡ್ಪದ್, NKS TV4 ನ್ಯೂಸ್, ಲಕ್ಷ್ಮೇಶ್ವರ. ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ತಾಲೂಕು ಅಧ್ಯಕ್ಷರಾಗಿ ರವಿ ಲಿಂಗಶೆಟ್ಟಿ ಮಾತಾಡ್ತಾ ಇರೋದು. ನಮ್ಮ ಲಕ್ಷ್ಮೇಶ್ವರ ತಾಲೂಕಿನಲ್ಲಿ 92 ಹಳ್ಳಿಗಳು ಬರ್ತವೆ. ಇಲ್ಲಿ ಜನಸಂಖ್ಯೆ ಬಹಳ ದಟ್ಟಣೆ ಇರೋದ್ರಿಂದ ಬಸ್ ಹತ್ತುವಾಗ ಸರಗಳತನ ಮತ್ತು ಮೊಬೈಲ್ ಕಳ್ಳತನ, ದುಡ್ಡು ಹಣ ದೋಚಿಸ್ತಕ್ಕಂಥದ್ದು ಪ್ರಕರಣಗಳು ಜಾಸ್ತಿ ಆಗ್ಯಾವು. ದಯವಿಟ್ಟು KSRTC CC ಕ್ಯಾಮ್ರಾ ಅಳವಡಿಸಬೇಕು ಮತ್ತು ಪೊಲೀಸ್ ಇಲಾಖೆಯವರು ಅಲ್ಲಿ ಹೆಚ್ಚಿನ ನಿಗಾ ಇಡಬೇಕಂತೇಳಿ ಅವರಲ್ಲಿ ನಾವು ಒಂದು ಮನವಿ ಮಾಡಿಕೊಳ್ಳುತ್ತಿದ್ದೇನೆ.
ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನ್ಯ ಬಳಗ ಮನ ನನಗೆ ಉಪಾಧ್ಯಕ್ಷರಾಗಿ ಮಾಡಿದ್ದಾರೆ. ತಮಗೆಲ್ಲೂ ನಮಸ್ಕಾರಗಳು ಸರ್. ಬಸ್ ಸ್ಟ್ಯಾಂಡ್ ಗದ್ದಲವಾಗತಿ, ಇಲ್ಲಿ ಗದ್ದಲವಾಗತಿ, ಬಸ್ ಕಡಿಮೆ ಅದಾವು, ಟೈಮ್ ಬಸ್ ಇಲ್ಲ, ಬಸ್ನಾಗ ಕಳು ಮಣ್ಣು ಭಾಳ ಆಗೋದು, ಮೊಬೈಲ್ ಆಗ್ಯವು, ಬಂಗಾರ ಆಗ್ಯವು, ಮಂದಿ 2 ತಿಂಗಳು ಬಂಗಾರ ಜವಾಬ್ದಾರಿ ಅದಕ್ಕೆ ಸರ್. ಗೋವಾಲಿ ಅಂತ 4 ಗಾಡಿ ದಿವಸ ಬೆಳಿಗ್ಗೆ 4 ಗಾಡಿ ಬರ್ತಾವೆ, ಅಲ್ಲಿ ಕಳು ಭಾಳ ಬಂದಿದೆ. ಇಲ್ಲೇ ಸ್ವಲ್ಪ ಸಿಹಿ ಗಮನ ಆಗ್ಬೇಕ್ರಿ, ಎಲ್ಲ ಕಡೆ ಗಮನ ಆಗ್ಬೇಕು. ಆಮೇಲೆ ಪೊಲೀಸ್ ಅವರು ಸ್ವಲ್ಪ ಹೆಚ್ಚಿನ ನಿಗಾ ಇರಬೇಕು. ಚಾಮರಾಜನಗರ ಜಿಲ್ಲೆಯಲ್ಲಿ ಚಿಕ್ಕಲ್ಲೂರು ಪ್ರಾಧಿಕಾರ ರಚನೆಯಿಂದ ಶ್ರೀ ಕ್ಷೇತ್ರ ಅಭಿವೃದ್ಧಿಯಾಗಿದೆ ಎಂದು ಡಾಕ್ಟರ್ ವಿಎನ್ ಮಹದೇವಯ್ಯ ಹೇಳಿಕೆ ನೀಡಿದ್ದಾರೆ. ಚಿಕ್ಕಲ್ಲೂರು ಪ್ರಾಧಿಕಾರ ರಚನೆಯಿಂದ ಶ್ರೀ ಕ್ಷೇತ್ರ ಅಭಿವೃದ್ಧಿ. ಡಾಕ್ಟರ್ ವಿಎನ್ ಮಹದೇವಯ್ಯ, ಚಾಮರಾಜನಗರ. ರಾಜ್ಯ ಸರ್ಕಾರ ಚಿಕ್ಕಲ್ಲೂರು ಶ್ರೀ ಮಂಟೇಸ್ವಾಮಿ, ಶ್ರೀ ರಾಚಪ್ಪಾಜಿ ಹಾಗೂ ಶ್ರೀ ಸಿದ್ದಪ್ಪಾಜಿ ಕ್ಷೇತ್ರಗಳಿಗೆ ಪ್ರಾಧಿಕಾರ ರಚನೆ ಮಾಡಿದರೆ ದೇವಸ್ಥಾನಗಳಿಗೆ ಹೆಚ್ಚಿನ ಭದ್ರತೆ ದೊರಕುವುದಲ್ಲದೆ ಅವುಗಳ ಅಭಿವೃದ್ಧಿಯಾಗಲಿದೆ ಎಂದು ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಅಭಿಮಾನಿ ಬಳಗದ ಅಧ್ಯಕ್ಷ ಡಾಕ್ಟರ್ ವಿಎನ್ ಮಹದೇವಯ್ಯ ಹೇಳಿದರು. ನಗರದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿ, ಸರ್ಕಾರದ ಆಡಳಿತ ಮಂಡಳಿಗಳು ದೇವಾಲಯಗಳನ್ನು ಸಮರ್ಪಕವಾಗಿ ನಿರ್ವಹಣೆ ಮಾಡಿ ಅಲ್ಲಿಗೆ ಬೇಕಾದ ಅಗತ್ಯ ಸೌಲಭ್ಯಗಳನ್ನು ಒದಗಿಸಲಿದೆ. ಯಾರದೋ ಒಬ್ಬ ವ್ಯಕ್ತಿಯ ಕೈಯಲ್ಲಿ ದೇವಾಲಯದ ಆಡಳಿತ ಮಂಡಳಿ ಇದ್ದರೆ ಯಾವುದೇ ಅಭಿವೃದ್ಧಿಯಾಗುವುದಿಲ್ಲ. ಈ ವಿಶಿಷ್ಟ ಪರಂಪರೆಯೊಂದು ಕಾನೂನು ಚೌಕಟ್ಟಿಗೆ ಒಳಪಟ್ಟು ಸುಸೂತ್ರವಾಗಿ ಇಲ್ಲಿನ ದೈನಂದಿನ ಕಾಯಕವನ್ನು ಮಾಡಿಕೊಂಡು ಹೋಗಲು ಪ್ರಾಧಿಕಾರವು ಅನುವು ಮಾಡಿಕೊಡುತ್ತದೆ ಎಂದರು. ನಮಗೆ ನಾವೇ ವಿಧಿಸಿಕೊಂಡಿರುವ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿನ ಕಾನೂನುಗಳು ಜನರ ಒಳಿತಿಗಾಗಿಯೇ ಇರುವಂತಹವು. ಅವುಗಳನ್ನು ಅನುಸರಿಸಿ ನಡೆಯುವುದು ನಮ್ಮ ಕರ್ತವ್ಯ. ಶ್ರೀ ಮಲೈ ಮಹದೇಶ್ವರ ಸ್ವಾಮಿ ದೇವಸ್ಥಾನ ಸಹ ಶ್ರೀ ಮಲೈ ಮಹದೇಶ್ವರ ಕ್ಷೇತ್ರ ಅಭಿವೃದ್ಧಿ ಶ್ರೀ ಮಲೈ ಮಹದೇಶ್ವರ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರದ ಆಡಳಿತಕ್ಕೆ ಒಳಪಟ್ಟು ಯಾವುದೇ ವಿವಾದಕ್ಕೆ ಒಳಗಾಗದೆ ಅಥವಾ ಅಲ್ಲಿನ ಯಾವುದೇ ಸಂಪ್ರದಾಯಗಳಿಗೂ ಅಡ್ಡಿಯಾಗದಂತೆ ನಡೆದುಕೊಂಡು ಹೋಗುತ್ತಿದೆ. ಪ್ರತಿ ದೇವಸ್ಥಾನಕ್ಕೂ ತನ್ನದೇ ಆದ ಹಿನ್ನೆಲೆ, ಆಚರಣೆಗೆ ಅನುಗುಣವಾಗಿ ಜನರು ನಡೆದುಕೊಳ್ಳಲಿದ್ದಾರೆ. ಅವೆಲ್ಲವೂ ಎಂದಿನಂತೆ ಸುಸೂತ್ರವಾಗಿ ನಡೆದುಕೊಂಡು ಹೋಗಲು ಪ್ರಾಧಿಕಾರ ಸಹಕಾರಿಯಾಗಲಿದೆ ಎಂದರು. ಪ್ರಾಧಿಕಾರ ರಚನೆಯಾದರೆ ದೇವಸ್ಥಾನದ ಆಚರಣೆ, ಸಂಪ್ರದಾಯ, ಸಂಸ್ಕೃತಿಗೆ ಧಕ್ಕೆಯಾಗಲಿದೆ ಎಂದು ಕೆಲವರು ಪ್ರಾಧಿಕಾರ ರಚನೆ ಬೇಡವೆಂದು ಹೇಳುತ್ತಿದ್ದಾರೆ. ಪ್ರಾಧಿಕಾರ ರಚನೆಯಿಂದ ದೇವಸ್ಥಾನದ ಹಾಗೂ ಶ್ರೀ ಮಂಟೇಸ್ವಾಮಿ, ಶ್ರೀ ರಾಚಪ್ಪಾಜಿ ಹಾಗೂ ಶ್ರೀ ಸಿದ್ದಪ್ಪಾಜಿಯವರ ಇತಿಹಾಸ, ಆಚರಣೆ, ಸಂಪ್ರದಾಯ ಜನರಿಗೆ ಮತ್ತಷ್ಟು ತಿಳಿಯಲಿದೆ. ಪ್ರಾಧಿಕಾರ ರಚನೆಯಾಗುವುದರಿಂದ ದೇವಸ್ಥಾನಗಳಿಗೆ ಬರುವ ಭಕ್ತಾದಿಗಳಿಗೆ, ಸಾರ್ವಜನಿಕರಿಗೆ ಎಲ್ಲ ಮೂಲ ಸೌಕರ್ಯಗಳು ಸಿಗಲಿದೆ ಎಂದರು. ರಾಜ್ಯದಲ್ಲಿ 34,562 ದೇವಸ್ಥಾನಗಳು ಸರ್ಕಾರದ ಅಧೀನಕ್ಕೆ ಒಳಪಟ್ಟಿವೆ. ಮೈಸೂರಿನ ಚಾಮುಂಡೇಶ್ವರಿ ದೇವಸ್ಥಾನವನ್ನೂ ಸಹ ಇತ್ತೀಚೆಗೆ ಪ್ರಾಧಿಕಾರದ ವ್ಯಾಪ್ತಿಗೆ ತರಲಾಗಿದೆ. ಹಾಗಾಗಿ ಶ್ರೀ ಮಂಟೇಸ್ವಾಮಿ, ಶ್ರೀ ರಾಚಪ್ಪಾಜಿ ಹಾಗೂ ಶ್ರೀ ಸಿದ್ದಪ್ಪಾಜಿ ಅವರ ಪರಂಪರೆಯನ್ನು ಉಳಿಸಿಕೊಂಡು ಹೋಗುವ ನಿಟ್ಟಿನಲ್ಲಿ ಸರ್ಕಾರ ಕೈಗೊಂಡಿರುವ ನಿರ್ಧಾರ ಉತ್ತಮವಾಗಿದ್ದು, ಪ್ರಾಧಿಕಾರ ರಚನೆ ಮಾಡಬೇಕು ಎಂದು ಮನವಿ ಮಾಡಿದರು. ಮುಖಂಡರಾದ ಸಂಘಸೇನ ಕೆಎಂ ನಾಗರಾಜ್ ಮಾತನಾಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಮರಿಸ್ವಾಮಿ, ಚಾಟಿಪುರ, ಶಂಕರ, ಸುಂದರ್, ರಾಘವೇಂದ್ರ ಹಾಜರಿದ್ದರು. ವರದಿ ಹೊಮ್ಮನಂಜುಂಡ ನಾಯಕ, NKS TV4 ಚಾಮರಾಜನಗರ. ಮಾಧವಪ್ಪ ಅಭಿಮಾನಿ ಬಳಗದ ಅಧ್ಯಕ್ಷರು ಇವರು ಎನ್ ನಾಗರಾಜ್ ಅಂತೇಳಿ ನಮ್ಮ ಈ ಬಳಗದ ಗೌರವ ಅಧ್ಯಕ್ಷರು, ಸಂಘಸೇನ ಇವರು ಗೌರವ ಅಧ್ಯಕ್ಷರು, ಮತ್ತು ಶಂಕರ್ ಅಂತೇಳಿ ಇವರು ಕಾರ್ಯದರ್ಶಿಗಳು, ಮತ್ತು ಸುಂದರ್ ತನ್ವೀರ್ ಮತ್ತು ಮರ್ಸ್ವಾಮಿ ಮತ್ತು ರಾಜೇಂದ್ರ ಇವರು ಈ ಸಂಘದಲ್ಲಿ ಕೂಡ ಸದಸ್ಯರಾಗಿದ್ದಾರೆ. ನಮ್ಮೆಲ್ಲರೂ ಕೂಡ ಮೊದಲನೇದಾಗಿ ನಮಸ್ಕಾರ. ಮತ್ತು ನೆಲೆವಂತ ನನ್ನ ಜೊತೆ ಇರುವಂಥ ಎಲ್ಲರೂ ಕೂಡ ನಮಸ್ಕಾರ ತಿಳಿಸಿ ನನ್ನ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇನೆ. ಇವತ್ತು ಸರ್ಕಾರ ಏನು ಶ್ರೀ ಕ್ಷೇತ್ರಗಳಿಗೆ ರಾಚಪ್ಪಾಜಿ, ಸಿದ್ದಪ್ಪಾಜಿ, ಮಂಟಸ್ವಾಮಿ ಅವರ ಕ್ಷೇತ್ರಗಳಿಗೆ ಅಭಿವೃದ್ಧಿ ದೃಷ್ಟಿಯಿಂದ ಪ್ರಾಧಿಕಾರವನ್ನು
ರಚನೆ ಮಾಡಬೇಕು ಅಂತೇಳಿ ನಿರ್ಧಾರ ಮಾಡಿ ಈಗಾಗಲೇ ಕ್ಯಾಬಿನೆಟ್ನಲ್ಲಿ ನಿರ್ಧಾರ ಆಗಿದೆ. ಮತ್ತು ಅದಕ್ಕೆ 3 ಕ್ಷೇತ್ರಗಳನ್ನು ಸೇರಿಸಿ ಪ್ರಾಧಿಕಾರ ಮಾಡಿರೋದು ನನಗೆ ಮತ್ತು ನಮ್ಮ ವೈಯಕ್ತಿಕವಾಗಿ ಮತ್ತು ನಮ್ಮ ಬಳಗದವರಿಗೆ ಎಲ್ಲರೂ ಕೂಡ ಸಂತೋಷ. ಸರ್ಕಾರಕ್ಕೆ ನಾನು ಅಭಿನಂದನೆಗಳನ್ನು ಕೂಡ ಸಲ್ಲಿಸ್ತಾ ಇದ್ದೇನೆ ಮತ್ತು ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಪ್ರಾಧಿಕಾರ ಮಾಡೋದ್ರಿಂದ ಕೆಲವರು ಅನಾನುಕೂಲ ಆಗುತ್ತೆ ಅಂತ ಹೇಳ್ತಾರೆ. ಪ್ರಾಧಿಕಾರ ಮಾಡೋದ್ರಿಂದ ಯಾವುದೇ ಥರ ಅನುಕೂಲ ಆಗಲ್ಲ ಅಂತ ಅವ್ರು ಹೇಳಿದ್ದಾರೆ. ಚಾಮರಾಜನಗರದಲ್ಲಿ ಜಾತಿ ಗಣತಿ ಸಮೀಕ್ಷೆಯಲ್ಲಿ ಹೊಲೆಯ ಎಂದು ನಮೂದಿಸಿ ಎಂದು ಡಾಕ್ಟರ್ ಚಂದ್ರಶೇಖರಯ್ಯ ಹೇಳಿದ್ದಾರೆ. ಜಾತಿ ಗಣತಿ ಸಮೀಕ್ಷೆಯಲ್ಲಿ ಹೊಲೆಯ ಎಂದು ನಮೂದಿಸಿ ಡಿ ಚಂದ್ರಶೇಖರಯ್ಯ. ಒಳ ಮೀಸಲಾತಿ ಕಾರ್ಯಾಗಾರದಲ್ಲಿ ಮಾಹಿತಿ. ಒಳ ಮೀಸಲಾತಿ ಅವಶ್ಯಕ, ಹೊಲೆಯ ನಮ್ಮ ಸ್ವಾಭಿಮಾನ ಸಂಕೇತ. ಚಾಮರಾಜನಗರ ಒಳ ಮೀಸಲಾತಿ ನಮಗೆ ಅವಶ್ಯಕವಾಗಿದ್ದು ರಾಜ್ಯ ಸರ್ಕಾರವು ನಮಗೆಲ್ಲ ಒಳ ಮೀಸಲಾತಿ ಹಂಚಿಕೆ ಮಾಡುವ ಸಲುವಾಗಿ ಇಂದಿನಿಂದ ಆರಂಭವಾಗುವ ಪರಿಶಿಷ್ಟ ಜಾತಿ ಗಣತಿ ಸಮೀಕ್ಷೆಯಲ್ಲಿ ಸಮುದಾಯದವರು ಯಾವುದೇ ಸಂಕೋಚವಿಲ್ಲದೆ ಹೊಲೆಯ ಎಂದು ನಮೂದಿಸಬೇಕು. ಅದು ನಮ್ಮ ಸ್ವಾಭಿಮಾನ ಸಂಕೇತವಾಗಿದೆ ಎಂದು ಯೋಜನಾ ಇಲಾಖೆ ನಿರ್ದೇಶಕ ಡಿ ಚಂದ್ರಶೇಖರಯ್ಯ ಮನವಿ ಮಾಡಿದರು. ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಪರಿಶಿಷ್ಟ ಜಾತಿ ಬಲಗೈ ಹೊಲೆಯ ಛಲವಾದಿ ಒಳ ಮೀಸಲಾತಿ ಜಾಗೃತಿ ಸಮಿತಿ ಆಯೋಜಿಸಿದ್ದ ಒಳ ಮೀಸಲಾತಿ ಕುರಿತ ಕಾರ್ಯಾಗಾರದಲ್ಲಿ ಮಾತನಾಡಿದರು. ಟಿಪ್ಪು ಸುಲ್ತಾನ್ ಆಡಳಿತದ ಕಾಲದಲ್ಲಿ ಪರಿಶಿಷ್ಟ ಜಾತಿಯವರಿಗೆ ಭೂಮಿಯನ್ನು ಹೆಚ್ಚಾಗಿ ಹಂಚಿಕೆ ಮಾಡಿದರು. ಹೊಲೆಯ ಹೊಲದ ಒಡೆಯ ಆಗಿದ್ದರು. ಹೊಲೆಯರು ಎಂದು ಹೇಳಿಕೊಳ್ಳುವುದು ಅವಮಾನ ಇಲ್ಲ. ಹಾಗಾಗಿ ಸ್ವಾಭಿಮಾನದಿಂದ ಮನೆ ಮನೆ ಬರುವ ಜಾತಿ ಗಣತಿ ಸಮೀಕ್ಷೆ ಅಧಿಕಾರಿಗಳ ತಂಡಕ್ಕೆ ಜಾತಿ ಕಾಲಂ ಹೊಲೆಯ ಎಂದು ನಮೂದಿಸಬೇಕು ಎಂದರು. ಕೊಳ್ಳೇಗಾಲ ಕ್ಷೇತ್ರದ ಶಾಸಕ ಎಆರ್ ಕೃಷ್ಣಮೂರ್ತಿ ಮಾತನಾಡಿ, ಜಾತಿ ಗಣತಿ ಸಮೀಕ್ಷೆಯಲ್ಲಿ ಪರಿಶಿಷ್ಟ ಜಾತಿಯ ಬಲಗೈ ಸಮುದಾಯದವರು ಹೊಲೆಯ ಎಂದು ಕಡ್ಡಾಯವಾಗಿ ಬರೆಸಬೇಕು. ಇಲ್ಲದಿದ್ದರೆ ಮೀಸಲಾತಿ ಸೌಲಭ್ಯದಿಂದ ವಂಚಿತರಾಗಬೇಕಾಗುತ್ತದೆ ಎಂದರು. ಹೊಲೆಯ ಎಂದರೆ ಅವಮಾನವಲ್ಲ, ಬದಲಿಗೆ ಹೆಮ್ಮೆ ಪಡಬೇಕು. ಪರಿಶಿಷ್ಟ ಜಾತಿಯ ಬಲಗೈನವರ ಮುಂದಿನ ಪೀಳಿಗೆಯ ಉದ್ಧಾರಕ್ಕಾಗಿ ಒಳ ಮೀಸಲು ಸಮೀಕ್ಷೆ ನಡೆಯುವಾಗ ಉಪಜಾತಿ ಕಾಲಂನಲ್ಲಿ ಹೊಲೆ ಎಂದು ಬರೆಸಬೇಕು ಎಂದು ಸಲಹೆ ನೀಡಿದರು. ಮೈಸೂರಿನ ಉರಿಲಿಂಗಿ ಪೆದ್ದಿ ಮಠದ ಜ್ಞಾನ ಪ್ರಕಾಶ್ ಸ್ವಾಮೀಜಿ ದಿವ್ಯ ಸಾನ್ನಿಧ್ಯ ವಹಿಸಿದ್ದರು. ಮಾಜಿ ಶಾಸಕರಾದ ಎನ್ ಮಹೇಶ್, ಎಸ್ ಬಾಲರಾಜು, ಜಿಎನ್ ನಂಜುಂಡಸ್ವಾಮಿ, ಛಲವಾದಿ ಮಹಾಸಭಾ ರಾಜ್ಯ ಉಪಾಧ್ಯಕ್ಷ ವೆಂಕಟರಮಣ ಸ್ವಾಮಿ ಪಾಪು, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಎಆರ್ ಬಾಬು ಮಾತನಾಡಿದರು. ಸಭೆಯಲ್ಲಿ ಸಮಿತಿಯ ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷ ಅಯ್ಯನಪುರ ಶಿವಕುಮಾರ್, ನಾಗರಾಜು ಕಮಲ್, ಮಾಜಿ ಉಪಾಧ್ಯಕ್ಷ ಚಾಮರಾಜು, ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಆರ್ ಮಹದೇವು, ಗಡಿ ಯಜಮಾನರಾದ ವೀರಣ್ಣ, ನಾಗರಾಜು, ರವಿಕುಮಾರ್, ರಂಗಸ್ವಾಮಿ, ಪಾಪಣ್ಣ, ತಾಲೂಕು ಗ್ಯಾರಂಟಿ ಯೋಜನೆಗಳ ಸಮಿತಿ ಅಧ್ಯಕ್ಷ ಸೋಮೇಶ್ವರ, ನಲ್ಲೂರು, ನಗರಸಭಾ ಸದಸ್ಯ ಆರ್ಪಿ ನಂಜುಂಡಸ್ವಾಮಿ, ಮೂಡ್ನ ಕೂಡು ಪ್ರಕಾಶ್ ಇತರರು ಭಾಗವಹಿಸಿದ್ದರು. ವರದಿ ಹೊಮ್ಮನಂಜುಂಡ ನಾಯಕ, ಎನ್ಕೆಎಸ್ ಟಿವಿ4 ಚಾಮರಾಜನಗರ. ಹೊರಗಡೆ ಇಟ್ಟು ಆವಾಗ ನಮ್ಮ ಮೇಲೆ ದಾಳಿ, ಏನು ಅಸಂಸ್ಥೆಯ ಪದಗಳು, ಏನು ವಾಟ್ಸಪ್ ಫೇಸ್ಬುಕ್ ಕೆಟ್ಟ ಪದಗಳು ಆಯ್ತಲ್ಲ. ಇರ್ಲಿ, ನಾವು ನಾಯಿ ಕಚ್ಚು ಅಂತ ನಾವು ನಾಯಿ ಕಚ್ಚಕ್ಕಂತ ನಾವು ನಾಯಿ ಕಚ್ಚೋದಿಲ್ಲ ಆಯ್ತಲ್ಲ. ಏನ್ ನಮ್ಮ ಜನ ನೋಡಿದ್ರೆ ಕಲ್ಲು ಹೊಡತರ ನೋಡಿದ್ರೆ ಅದು ಕೈ ಹೋಗುತ್ತೆ, ಹೋಗ್ಲಿ, ನಾವೇನ್ ತಲೆ ಕೆಡಿಸ್ಕೊಳ್ಳೋದಿಲ್ಲ ಆ ಬಗ್ಗೆ. 2ನೇ ವರ್ಷವನ್ನ ನೋಡಿ, ಈಗ 32,70,639 ಜನ ವಲಯ ಸಮುದಾಯ ತೋರಿಸಿದ್ದಾರೆ. ಆ ಜನವನ್ನ ಕೂಡ ಈಗ ಹಾಕಿದ್ರೆ 8 ಲಕ್ಷವನ್ನು ಹಾಕಿದ್ರೆ ನಾವು 32,840 ಲಕ್ಷ ಹಾಕ್ತೀವಿ. 32,840 ಲಕ್ಷ ಹಾಕ್ತೀವಿ. ಎಲ್ಲಿ ಗ್ರೂಪ್ನಲ್ಲಿ ನೋಂದಣಿ ಬರೋದಿಲ್ಲ. ರಾಜ್ಯ ಸರ್ಕಾರ ಒಳ ಮೀಸಲಾತಿಯನ್ನು ಹಂಚಿಕೆ ಮಾಡೋಕ್ಕೋಸ್ಕರ ಇದೇ ಮೇ ತಿಂಗಳು 5ನೇ ತಾರೀಕಿನಿಂದ 17ನೇ ತಾರೀಕಿನವರೆಗೆ ಮನೆ ಮನೆ ಸಮೀಕ್ಷೆಯನ್ನು, ನಂತರ 3 ದಿನ ಬೂತ್ಗಳಲ್ಲಿ ಅವರ ಮಾಹಿತಿಯನ್ನು ಕೊಡೋದಕ್ಕೆ ಮತ್ತೆ 3 ದಿನ ಅವರು ಮೊಬೈಲ್ ಆ್ಯಪ್ ಮುಖಾಂತರ ಸ್ವಯಂ ದೃಢೀಕರಣದ ಮಾಹಿತಿಯನ್ನು ಕೊಡೋದಕ್ಕೆ ಅವಕಾಶವನ್ನು ಮಾಡಿಕೊಂಡಿದೆ. ಮೊದಲನೇದಾಗಿ ನಾನು ಬಲಗೈ ಸಮುದಾಯದವನಾಗಿ, ಪರಿಶಿಷ್ಟ ಜಾತಿಯ ವಲಯ ಸಮುದಾಯದವನಾಗಿ ಈ ಒಂದು ಒಳ ಮೀಸಲಾತಿ ಸಮೀಕ್ಷೆಯನ್ನು ನಾವು ಸ್ವಾಗತಿಸ್ತೀವಿ. ಕರ್ನಾಟಕದಲ್ಲಿರುವಂತಹ 101 ಜಾತಿಗೂ ಒಳ ಮೀಸಲಾತಿ ಅಗತ್ಯತೆ ಇದೆ. ಹಾಗಾಗಿ ನಾವು ಒಳ ಮೀಸಲಾತಿಯ ಪರವಾಗಿದ್ದೀವಿ ಅಂತ
ಮತ್ತೆ ನಾವು ನಮ್ಮ ಪ್ರಾಮಾಣಿಕವಾದಂತಹ ಪ್ರಯತ್ನ. ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನಲ್ಲಿ ಮನ್ಮೂಲ್ ಚುನಾವಣೆಯ ಫಲಿತಾಂಶ ಘೋಷಣೆಗೆ ನೀಡಿದ್ದ ತಡೆಯಾಜ್ಞೆಯನ್ನು ತೆರವುಗೊಳಿಸಿದ ಹೈಕೋರ್ಟ್. ಮನ್ಮೂಲ್ ಚುನಾವಣೆ ಫಲಿತಾಂಶ ಘೋಷಣೆಗೆ ನೀಡಿದ್ದ ತಡೆಯಾಜ್ಞೆ ಹೈಕೋರ್ಟ್ ತೆರವುಗೊಳಿಸಿದ ಹಿನ್ನೆಲೆಯಲ್ಲಿ ಮಳವಳ್ಳಿ ತಾಲೂಕಿನಿಂದ ಮನ್ಮೂಲ್ ನಿರ್ದೇಶಕರಾಗಿ ಆಯ್ಕೆಯಾಗಿರುವ ಕೃಷ್ಣೇಗೌಡ ಅವರನ್ನ ಮಳವಳ್ಳಿ ತಾಲೂಕಿನ ಕಿರುಗಾವಲು ಗ್ರಾಮದಲ್ಲಿ ಬೃಹತ್ ಹಾರ ತುರಾಯಿಗಳೊಂದಿಗೆ ಕಾಂಗ್ರೆಸ್ ಮುಖಂಡರು ಅಭಿನಂದಿಸಿದರು. ನ್ಯಾಯಾಲಯದ ಹೋರಾಟದಲ್ಲಿ ಗೆಲುವು ಸಾಧಿಸಿ ಶನಿವಾರ ಮಧ್ಯಾಹ್ನ 2 ಗಂಟೆ ಸುಮಾರಿಗೆ ಕಿರುಗಾವಲು ಸಂತೆಮಾಳಕ್ಕೆ ಕೃಷ್ಣಗೌಡರು ಆಗಮಿಸುತ್ತಿದ್ದಂತೆ ಭಾರಿ ಪಟಾಕಿ ಸಿಡಿಸಿ ಸಂಭ್ರಮದ ಸ್ವಾಗತ ಕೋರಿದ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ನಂತರ ಭಾರಿ ಹಾರ ತುರಾಯಿಗಳೊಂದಿಗೆ ಸನ್ಮಾನಿಸಿ ಗೌರವಿಸಿದರು. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಕೃಷ್ಣೇಗೌಡ ಅವರು ನ್ಯಾಯಾಲಯದ ಮೂಲಕ ದೊರೆತ ಗೆಲುವು ಕ್ಷೇತ್ರದ ಶಾಸಕರಾದ ಪಿಎಂ ನರೇಂದ್ರ ಸ್ವಾಮಿ ಅವರಿಗೆ ಹಾಗೂ ತಾಲೂಕಿನ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರಿಗೆ ದಕ್ಕಿದ ಗೆಲುವಾಗಿದೆ ಎಂದು ತಮ್ಮ ಹರ್ಷ ವ್ಯಕ್ತಪಡಿಸಿದರು. ನ್ಯಾಯಾಲಯದ ಈ ಹೋರಾಟದಲ್ಲಿ ತಮ್ಮ ಬೆನ್ನೆಲುಬಾಗಿ ನಿಂತು ಈ ಗೆಲುವನ್ನು ತಂದುಕೊಟ್ಟ ಶಾಸಕ ಪಿಎಂ ನರೇಂದ್ರ ಸ್ವಾಮಿ ಅವರಿಗೆ ತಮ್ಮ ಕೃತಜ್ಞತೆಯನ್ನ ಸಲ್ಲಿಸಿದ ಅವರು ತಾಲೂಕಿನ ಎಲ್ಲ ಡೈರಿಗಳನ್ನು ಅಭಿವೃದ್ಧಿಪಡಿಸಿ ಅಗತ್ಯ ಕಡೆಗಳಿಗೆ ಹೊಸ ಡೈರಿ ತರುವುದು ಜೊತೆಗೆ ಹಾಲು ಉತ್ಪಾದಕರ ರೈತರಿಗೆ ಮನ್ಮೂಲ್ ಹಾಗೂ ಸರ್ಕಾರದಿಂದ ದೊರಕುವ ಸೌಲಭ್ಯಗಳನ್ನು ಸಕಾಲಕ್ಕೆ ದೊರಕಿಸುವ ಭರವಸೆ ನೀಡಿದರು. ಈ ವೇಳೆ ಮಾತನಾಡಿದ ಮಾಜಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕೆಜೆ ದೇವರಾಜ್ ಅವರು ನ್ಯಾಯಾಲಯದ ತೀರ್ಪಿನಿಂದ ಕೃಷ್ಣೇಗೌಡರಿಗೆ ಸಿಕ್ಕ ಗೆಲುವು ಸತ್ಯಕ್ಕೆ ಹಾಗೂ ಶಾಸಕರಾದ ನರೇಂದ್ರ ಸ್ವಾಮಿ ಹಾಗೂ ಕಾಂಗ್ರೆಸ್ ಮುಖಂಡರ ಶ್ರಮಕ್ಕೆ ಸಂತ ಗೆಲುವಾಗಿದ್ದು ಇಂದಿನಿಂದಲೇ ಮನ್ಮೂಲ್ ನಿರ್ದೇಶಕರಾಗಿ ತಾಲೂಕಿನ ಡೈರಿಗಳನ್ನು ಅಭಿವೃದ್ಧಿಪಡಿಸುವುದರ ಮೂಲಕ ತಾಲೂಕಿನ ರೈತರಿಗೆ ಉತ್ತಮ ಸೇವೆ ನೀಡಿ ಆ ಮೂಲಕ ಶಾಸಕರಿಗೆ ಇನ್ನಷ್ಟು ಕೀರ್ತಿ ತರಲಿದ್ದಾರೆ ಎಂದರು. ಕಿರುಗಾವಲು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಮಾದೇಗೌಡ, ಮುಖಂಡರಾದ ಮುತ್ತುರಾಜ್, ರಿಯಾಜ್, ರಾಜು, ಮಹೇಶ್, ಜಮೀಲ್, ಕೃಷ್ಣಮೂರ್ತಿ ಮತ್ತಿತರರು ಈ ವೇಳೆ ಹಾಜರಿದ್ದರು. ನಾನು ಹೊಸದಾಗಿ ಆಯ್ಕೆಯಾಗಿ ಹೋಗ್ತಿರೋದ್ರಿಂದ ಅಲ್ಲಿ ಎಲ್ಲ ತಾಲೂಕು ತಿಳ್ಕೊಂಡು ನಮ್ಮ ತಾಲೂಕಿಗೆ ಏನು ಸೌಲಭ್ಯ ಆಗಬೇಕು ಅನ್ನೋದ ಅರ್ಕೊಂಡು ನಮ್ಮ ತಾಲೂಕು ಹೆಚ್ಚಿನ ಮಟ್ಟದಲ್ಲಿ ಅಭಿವೃದ್ಧಿ ಪಡಿಸಬೇಕು, ಇನ್ನೂ ಹೆಚ್ಚು ಡೈರಿಗೆ ಅಭಿವೃದ್ಧಿಪಡಿಸಬೇಕು, ಹಳ್ಳಿಗಳ ದೊಡ್ಡ ಮಟ್ಟಕ್ಕೆ ಯಾಕೆ ಹೋಗ್ಬೇಕು ಅನ್ನೋ ಒಂದು ಆಸೆ ಇದೆ. ಜೊತೆಗೆ ನಗರಸ್ಥಳೀಯರನ್ನ ಆಶ್ರಯ ತಗೊಂಡು ಆ ಸರ್ಕಾರ ನಮ್ಮದೇ ಇರೋದ್ರಿಂದ ಅಲ್ಲಿ ಬರುವಂಥ ಸೌಲಭ್ಯಗಳು ತಗೊಂಡು ನಾನು ಮುಂದುವರಿಸ್ತೀನಿ ಅಂತೇಳಿ ಈ ಟೈಮಲ್ಲಿ ನಾನು ಮುಖಾಂತರ ತಿಳಿಸ್ತೇನೆ. 2ರಲ್ಲಿ ಮನ್ಮೂಲ್ ಚುನಾವಣೆ ನಡೆದಿದ್ದು ತಮಗೆಲ್ಲ ಗೊತ್ತಿದೆ. ಆ ರಿಸಲ್ಟು ಏನಾಗಿದೆ, ಏನು ನಾವು ಕೋರ್ಟಿಂದ 3 ಓಟ್ ತಂದಿದ್ದು, ಕೋರ್ಟ್ನಲ್ಲಿ ಡಿಸ್ಪೋಸ್ ತೀರ್ಮಾನ ಎಣಿಕೆ ಮಾಡಿ ರಿಸಲ್ಟ್ ಅನೌನ್ಸ್ ಮಾಡಿ ಅನ್ನೋದು ಇಲ್ಲಿವರೆಗೂ ತಡೆ ಮಾಡಿ ನಿನ್ನೆ ಈ ಹೋರಾಟದಲ್ಲಿ ಒಂದು ಸತ್ಯಕ್ಕೆ ಜಯ ಸಿಕ್ಕಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ನಿನ್ನೆ ಕೋರ್ಟು ಘೋಷಣೆ ಮಾಡಿದೆ, ಇದನ್ನು ಹೇಳಿಕೆ ಮಾಡಿ ಚುನಾವಣೆನ ಅವ್ರನ್ನ ಅನೌನ್ಸ್ ಮಾಡಬೇಕು, ಘೋಷಣೆ ಮಾಡಬೇಕು ಕ್ಯಾಂಡಿಡೇಟ್ ಅಭ್ಯರ್ಥಿನ ಅಂತ ಕೋರ್ಟ್ ಆದೇಶದ ಪ್ರಕಾರ ಈ ಒಂದು ಶ್ರಮ ನಮ್ಮ ಶಾಸಕರಾದಂಥ ನಮ್ಮ ನಾಯಕರು ಶಾಸಕರಾದಂಥ ನರೇಂದ್ರ ಸ್ವಾಮಿ ಅವರ ಬೆಂಬಲ ಮತ್ತು ಸಹಕಾರದೊಂದಿಗೆ ಹಾಗೆ ಇಡೀ ತಾಲೂಕಿನ ಎಲ್ಲ ನಮ್ಮ ಕಾಂಗ್ರೆಸ್ ಮತ್ತು ಮುಖಂಡರುಗಳ ಒಂದು ಶ್ರಮದ ಫಲ ನಿನ್ನೆ ನಮಗೆ ಜಯ ಸಿಕ್ಕಿದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಹಾಗೆ ಇವರಿಗೆ ನಮಗೆಲ್ಲ ಆಲ್ ಇಂಡಿಯಾ ಏರಿಯಾ ಮತದಾರ ಬಂಧುಗಳು, ಕಾರ್ಯದರ್ಶಿಗಳು, ಎಲ್ಲ ನಿರ್ದೇಶಕರು ಎಲ್ಲರೂ ಶ್ರಮದಿಂದ ಈಗ ಕೃಷ್ಣೇಗೌಡರು ಮನೆಗಳಿಗೆ ನಿರ್ದೇಶಕರಾಗಿ ಆಯ್ಕೆ ಆಗಿದ್ದಾರೆ. ಇನ್ನು ಮುಂದೆ ಈ ಒಂದು ಸ್ಥಾನದಲ್ಲಿ ಅವರು ಎಲ್ಲ ಇಡೀ ತಾಲೂಕಿನ ಎಲ್ಲ ಡೈರಿಗಳಿಗೆ, ಯಾಕೆಂದರೆ ಆಲ್ ಇಂಡಿಯಾ ಏರಿಯಾ ಅಂದರೆ ಎಲ್ಲ ಹೆಚ್ಚಿನ ರೈತರು ಇದು ಪ್ರತಿಫಲ ಏನು ಅಂತ ತಮಗೆಲ್ಲ ರೈತರಿಗೆ ಹೆಚ್ಚಿನ ಪ್ರತಿಫಲ ಅನ್ನೋದು. ಅದರಿಂದ ಇವರು ಕೃಷ್ಣೇಗೌಡರು ಇವತ್ತಿನಿಂದಲೇ ಯಾವ ಡೈರಿನಲ್ಲಿ ಏನು ಕುಂದುಕೊರತೆ ಇದೆ ಆ ಕುಂದುಕೊರತೆನ ವಿಚಾರಿಸ್ಕೊಂಡು ಮತ್ತು ನಮ್ಮ ತಾಲೂಕಿಗೆ ಇನ್ನೂ ಹೆಚ್ಚಿನ ಒಂದು 2-3 ಡೈರಿನ ತರಬೇಕು, ಎಲ್ಲ ಶ್ರಮ ಪಡಬೇಕು, ನಮ್ಮ ನಾಯಕರು ಆದಂಥ ನರೇಂದ್ರ ಸ್ವಾಮಿಯಲ್ಲಿ ಹೆಸರು ಉಳಿಸಬೇಕು, ನಮ್ಮ ಕಾಂಗ್ರೆಸ್ ಪಕ್ಷದ ಒಂದು ಗೌರವ ತರಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಇನ್ನು ಮುಂದೆ ಇದು ಸತ್ಯಕ್ಕೆ ಜಯವಾದುದು ಅಂತ ಇನ್ನು ಮುಂದೆ ಎಲ್ಲ ಒಳ್ಳೆಯದಾಗುತ್ತೆ ಅಂತ ಈ ಸಂದರ್ಭದಲ್ಲಿ ಮಾಧ್ಯಮ ಮುಖಾಂತರ ತಿಳಿಸೋಕ್ಕೆ ನಾನು ಇಷ್ಟಪಡ್ತೇನೆ. ಇಂದು ಕಾನೂನುಬದ್ಧ ಹೋರಾಟ ಗೆಲುವು ನಮ್ಮ ಪರ ಆಗಿದೆ, ಕಾಂಗ್ರೆಸ್ ಪಾರ್ಟಿ ಪರ ಆಗಿದೆ ಅಂತೇಳಿ ಈ ಟೈಮಲ್ಲಿ ಹೇಳ್ಬೋದು. ಇವತ್ತು ತುಂಬ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರಿಗೆಲ್ಲ ತುಂಬ ಖುಷಿ ಮತ್ತು ಹೆಮ್ಮೆ ಆಗಿದೆ. ಮತ್ತು ನರೇಂದ್ರ ಸ್ವಾಮಿ ಅವರಿಗೆ ನಾವು ಎಲ್ಲ ಅವ್ರ ಸಹಕಾರ ತುಂಬ ಇತ್ತು. ಅವ್ರ ಸಹಕಾರಕ್ಕೆ ಇವತ್ತು ಸಿಕ್ಕಿದೆ. ಹೈಕೋರ್ಟ್ ಉಚ್ಚ ನ್ಯಾಯಾಲಯ ಇವತ್ತು ಒಳ್ಳೆ ತೀರ್ಪನ್ನ ನಿರ್ಣಯ ಮಾಡಿದೆ. ಆ ತೀರ್ಪು ಇವತ್ತು ಒಳ್ಳೆ ನಮ್ಮ ಮಳವಳ್ಳಿ ತಾಲೂಕಿಗೆ ಸಿಹಿ ಸುದ್ದಿಯಾಗಿ ಬಂದಿದೆ ಅಂತ ಹೇಳಿ ಡೈಲಿ ನನ್ನ ಕೃಷ್ಣೇಗೌಡ ನಮಗೆ ಆಯ್ಕೆಯಾಗಿ ನಾನು ವಿಧಾನಸಭೆಗೆ ಹೋಗೋಕ್ಕೆ ಅನುಕೂಲ ಆಗ್ತಾ ಇದೆ. ಅದಕ್ಕೆ ಆಶ್ರಯ ಎಲ್ಲ ನರೇಂದ್ರ ಸ್ವಾಮಿ.
ಇದಾಗಿತ್ತು ಈ ದಿನದ ಪ್ರಮುಖ ಸುದ್ದಿಗಳ ನ್ಯೂಸ್ ಬುಲೆಟಿನ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ NKS TV4, ಇದು ನಿರಂತರ ಕಾರ್ಯಪಡೆ.